ಅಂದ್ರೆ ರೀಸನ್ ನಂಗೆ ಪ್ರಾಪರ್ ರೀಸನ್ ಗೊತ್ತಿಲ್ಲ. ಬಟ್ ಅದೇ ಮೊನ್ನೆ 16th ಇಲ್ಲಿಂದ ಹೋಗಿದ್ದಾರೆ ಚಂದ ಮಾಡಿ, ಅಲ್ಲಿ ಹೋದ್ಮೇಲೆ ಜಗಳ ಆಗಿದೆ ಅಂತ ಹೇಳಿದ್ದಾರೆ ಮನೆಯಲ್ಲಿ. ಅದಷ್ಟು ವಿಷಯ ನಂಗೆ ಗೊತ್ತುಂಟು. ಆಮೇಲೆ ತಗೊಂಡು ಅವ್ರು ಹೇಳಿದ್ದಾರೆ 16th ನಾನು ಬರುವಾಗ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ ಅಲ್ಲಿಂದ ಬೆಳ್ತಂಗಡಿಯಿಂದ. ಅಡ್ಮಿಟ್ ನಾವು 19th ಫುಡ್ ಪಾಯ್ಸನಿಂಗ್ ಅಂತ ಕರ್ಕೊಂಡದ್ದು. ಇಲ್ಲ ಅಂದ್ರೆ ಇಲ್ಲಿ ಪಿತ್ತ ಇದಾಯ್ತು ಅಂತ ಹೇಳಿ ಅಡ್ಮಿಟ್ ಮಾಡಿದ್ದು. ಕರೆಕ್ಟ್ ಅಡ್ಮಿಟ್ ಮಾಡಿದ್ದು 21st ಶನಿವಾರ 17/3/26 ಸಂಜೆ 4 ಗಂಟೆ ಹತ್ರ ಸಮಯದಲ್ಲಿ ಇವಳು ನೆಲ್ಯಾಡಿಗೆ ಬಂದು ನನ್ನ ಮಗನ ಕಾರನ್ನು ಅಡ್ಡಗಟ್ಟಿ ನನ್ನ ಹೆಂಡತಿ ಅಂದ್ರೆ ಸುದೀಪನ ತಾಯಿಯನ್ನು ಮುಂದ್ಗಡೆ ಸೀಟಿನಿಂದ ಎಳೆದು ಹಿಂದ್ಗಡೆಗೆ ಕೂರಿಸಿಲ್ಲ ಅವಳಿಗೆ ಹೊಡೆದು. ಆಮೇಲೆ ಸುಮಾರು ಗಲಾಟೆನೂ ಆಗಿದೆ. ಇವಳು ಸುಮಾರು ಬೈದಿದ್ದಾಳೆ. ಅದಕ್ಕೆ ಯಾರಂದ್ರೆ ಬೇರೆಯವರು ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ನೆಲ್ಯಾಡಿ ಔಟ್ ಪೋಸ್ಟ್ನವರು ಬಂದು ಇದು ಮಾಡಿದ್ದಾರೆ. ಬಂಧುಗಳೇ, ನಾನು ವಸಂತ್ ಕುಮಾರ್, ಪುತ್ತೂರು ತಾಲೂಕಿನ ನೆಲ್ಯಾಡಿ ಯುವಕ, ಜೊತೆಗೆ ಕಾರ್ಕಳದ ಬಂಗ್ಲೆಗುಡ್ಡೆ ಕಜೆಯ ಯುವತಿ. ಇವರಿಬ್ಬರ ನಡುವೆ ನಡೆದ ಒಂದು ಪ್ರೇಮ ಸಂಬಂಧ ಇವತ್ತು ಒಂದು ರೀತಿಯ ಗೊಂದಲಕ್ಕೆ ಕಾರಣವಾಗಿದೆ. ಅದ್ರ ಜೊತೆಗೆ ಪುತ್ತೂರಿನ ಆ ಯುವಕ ಸುದೀಪ್ ರೈ ಇವತ್ತು ಮೃತ್ಯುಗೀಡಾಗಿದ್ದಾನೆ, ಅದು ಕೂಡ ವಿಷಪ್ರಾಶನದಿಂದ. ಈಗ ಇದರಲ್ಲಿ ಉಂಟಾದ ಗೊಂದಲ ಏನು ಅಂತ ನಾವು ವಿಮರ್ಶೆ ಮಾಡ್ಲಿಕ್ಕೆ ಹೋದಾಗ ಒಂದಷ್ಟು, ಯಾಕಂದ್ರೆ ಕಳೆದ 1 ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಆಕೆಯನ್ನು ರಿಜಿಸ್ಟರ್ ಮ್ಯಾರೇಜ್ ವಿವಾಹ ಆಗಿದ್ದ ಹೇಳುವ ಮಾಹಿತಿಗಳು ನಮಗೆ ಲಭ್ಯ ಆಗಿದೆ. 17th ಇಲ್ಲಿ ಬಂದಿದ್ದಾರೆ. 18th ನಾವು ಇಲ್ಲಿ ಆಟ ಆಡ್ಲಿಕ್ಕೆ ಹೋಗಿದ್ದೇವೆ ಪಾರ್ಕಿಗೆ. ಆ ನಂತರ 19th ಮದುವೆ ಎಲ್ಲ ಮಾಡ್ಕೊಂಡಿದ್ದೇವೆ. ಆಮೇಲೆ ಪ್ರಾಬ್ಲಮ್ ಆಗೋದು ನಮ್ಗೆ. ನಾವೇನಂತ ಹೇಳ್ಬೇಕು, ನಮ್ಗೆ ಸಹ ಗೊತ್ತಿಲ್ಲ. ಕುಂದು ಟೆಂಪಲ್ ಮದ್ವೆ ಯಾಕಂತ ಹೇಳಿದ್ರೆ ನಾವು ರಿಜಿಸ್ಟರ್ ಮಾಡ್ಕೊಂಡು ನಾವು ಈಗ ದಾರೆ ಮಾಡ್ಕೊಂಡೆ ಅಂದ್ರೆ ಅವರೇ ಹೇಳಿದ್ದು ಮಾತ್ರ. ಬಂದಿದ್ದಾರೆ, ಅವರೇ ಹೇಳಿದ್ದು. ಯಾಕಂದ್ರೆ ಸ್ವಲ್ಪ ಮನೆ ಪ್ರಾಬ್ಲಮ್ ಆಗಿದೆ. ನಾವೊಂದು ಯಾವ್ದಕ್ಕೆ ಸಾರಿ, ನಮ್ಗೆ ಅವರು ಬೇಕು, ಅವ್ರದ್ದು ಮನೆಯವ್ರದ್ದು ನಮ್ಗೆ ವಿಷಯ ಅಗತ್ಯ ಇಲ್ಲ. ಇದು ಅನ್ಯಟ್ರಾಫಿ ಜಾಲ. ಈ ಜಾಲವನ್ನು ಸಂಪೂರ್ಣ ಭೇದಿಸಿ ಎಲ್ರಿಗ ನ್ಯಾಯ ಒದಗಿಸಿಕೊಡಬೇಕೆಂದು ನನ್ನ ಮನವಿ. ಈ ನಿಟ್ಟಿನಲ್ಲಿ ನಾವು ಆ ಯುವತಿಯನ್ನು ಕೂಡ ಸಂಪರ್ಕಿಸಿ ಅವರ ಮಾಹಿತಿಯನ್ನು ಪಡೆದುಕೊಂಡೆವು. ಅದರ ಜೊತೆಗೆ ಆ ಯುವಕನ ತಂದೆಯವರನ್ನು ಸಂಪರ್ಕಿಸಿ ಅವರ ಮಾಹಿತಿಯನ್ನು ಪಡೆದುಕೊಂಡೆವು. ಇದು ಒಂದು ರೀತಿಯ ಗೊಂದಲ ಪ್ರಕರಣವಾಗಿ ರೂಪುಗೊಂಡಿದೆ. ಈಗ ನಾವು ನಿಮಗೆ ಇದರ 2 ಕಡೆಯ ಚಿತ್ರಣವನ್ನು ನಮಗೆ ತೋರಿಸ್ತೇವೆ. ಆದ್ರೆ ಈ ಒಂದು ಪ್ರಕರಣವೇ ಒಂದಷ್ಟು ಸಂಶಯಗಳಿಗೆ ಎಡೆ ಮಾಡುತ್ತದೆ. ಈಗ ಇದರ ಸಂಪೂರ್ಣ ಚಿತ್ರಣವನ್ನು ನಿಮ್ಮ 7 ಟೈಮ್ಸ್ ಕೊಟ್ಟರು ಕೂಡ ತನಿಖಾ ವರದಿಯನ್ನು ಪೊಲೀಸರೇ ಮುಂದಿನ ದಿನಗಳಲ್ಲಿ ನಮಗೆ ಮಾಹಿತಿ ಕೊಡಬೇಕಾಗಿದೆ. ಹಾಗಾಗಿ ಆರಂಭಿಕದ ಹಂತದಲ್ಲಿ ನಾವು ಇದರ ಸಂಪೂರ್ಣ ಒಂದು ಚಿತ್ರಣವನ್ನು ತಮಗೆ ನೀಡ್ತಾ ಇದ್ದೇವೆ. ಇದು ಇನ್ನ 7 ಟೈಮ್ಸ್ ವಿಶೇಷ. ಇಲ್ಲ, ನಮ್ಗೆ ಏನ್ಸ ಗೊತ್ತಿಲ್ಲ ಸುಸೈಡ್ ಯಾಕೆ ಮಾಡ್ಕೊಂಡು ಸರ್. ರೀಸನ್ ನಮ್ಗೆ ಆಕ್ಚುಲಿ ಗೊತ್ತಿಲ್ಲ ಯಾವ ರೀಸನ್ಗೆ ಸುಸೈಡ್ ಮಾಡ್ಕೊಂಡ್ರು ಅಂತ. ನಮ್ಗೆ ಇಲ್ಲಂದ್ರೆ ಅವ್ರ ಮನೆಗೆ ಹೋಗಿದ್ರು ಅಂದ್ರೆ ನಾವು ಇಲ್ಲೇ ಇದ್ದೆ, ರಿಜಿಸ್ಟರ್ ಎಲ್ಲ ಮಾಡ್ಕೊಂಡು ಮದುವೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೆ. ಅವ್ರು ಬಂದು ಮಾತಾಡಿ ರಿಜಿಸ್ಟರ್ ಆಗಿದೆ. ಇಲ್ಲಿರುವಾಗ ಅಷ್ಟೇ ನಮ್ಮ ಹತ್ರ ಒಳ್ಳೆದಿಂದಿದ್ರು, ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ರು. ಪಾಯ್ಸನ್ ಯಾಕೆ ತಗೊಂಡ್ರು ಅದು ರೀಸನ್ ನಮ್ಗೆ ಸಹ ಗೊತ್ತಿಲ್ಲ. ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದು ಫುಡ್ ಪಾಯ್ಸನ್ ಆಯ್ತು ಹಾಗೆ ಅಂತ ಅಡ್ಮಿಟ್ ಮಾಡಿದ್ವಿ ಗಾಜಿರ ಹಾಸ್ಪಿಟಲ್ ಕಾರ್ಕಳಕ್ಕೆ. ಅಲ್ಲಿ ಹೇಳಿದ್ರು ಜಾಂಡಿಸ್ ಇದಾಗಿದೆ, ಸೊ ಲಿವರಿಗೆ ಪ್ರಾಬ್ಲಮ್ ಉಂಟಂತ ಹೇಳಿದ್ರು. ಅವ್ರು ಮೆಡಿಸಿನ್ ಮಾಡ್ತಿದ್ರು. ಮತ್ತೆ ಮಿಡ್ ನೈಟ್ 2nd ಡೇ ಡಾಕ್ಟರ್ ಬಂದು ಹೇಳಿದ್ರು ಸ್ವಲ್ಪ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಇದೆ, ಸೊ ಇಲ್ಲಿ ಫೆಸಿಲಿಟಿ ಇಲ್ಲ, ಏನಪ್ಪೋ ಅಥವಾ ಆದಷ್ಟು ಶಿಫ್ಟ್ ಮಾಡಿ ಅಂತ ಹೇಳಿದ್ರು. ನಾನು ಆ ಟೈಮ್ ಅವ್ರ ಮನೆಗೆ ಕಾಲ್ ಮಾಡಿ ಕೇಳಿದ್ದೇನೆ, ಅಂದ್ರೆ ಇವರ ಹತ್ರ ಸಹ ಮಾಡಿಸಿದ್ದೇನೆ ಕಾಲ್ ಮಾಡಿ ಹೀಗೆ ಶಿಫ್ಟ್ ಮಾಡ್ತೇವೆ ಅಂತ ಹೇಳಿ ಅಂತ. ಅವರು ಅವಾಗ ಹೇಳಿದ್ರು ನಮ್ಗೆ ನೀವು ಇಷ್ಟ ಇರ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ನೀನ್ ಬರ್ದು ಕೊಡ್ಬೇಕಾಗ್ತದೆ, ಅವನನ್ನು ಬಿಡ್ತೇನೆ ಅಂತ ಹೇಳಿ. ನೀನ್ ಹಾಗೆ ಬರ್ದು ಕೊಟ್ರೆ ನಾವು ಅವನು ಕರ್ಕೊಂಡು ಹೋಗ್ತೇವೆ. ಫಸ್ಟ್ ನೀನ್ ಬರ್ದು ಕೊಡ್ಬೇಕು ಈ ಟೈಮಲ್ಲಿ. ಹಾಸ್ಪಿಟಲ್ ಕಾಲ್ ಮಾಡುವಾಗ ಹೇಳಿ ನಾನು ಹೇಳಿ ಈ ಟೈಮಲ್ಲಿ ನಾನು ಅದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮದುವೆ ಆಗಿ ನಮ್ಮೊಟ್ಟಿಗಿದ್ದದ್ದು ಅವ್ರು ಇಷ್ಟು ದಿವಸ. ನಾನು ನಂಗೆ ಹತ್ರ ಆಗುದು ಏನಪ್ಪೋ ಹತ್ರ ಆಗುದಿಲ್ಲ, ಇಲ್ಲಿ ಆದಷ್ಟು ಹತ್ರ ಆಗ್ತದೆ, ನಾನು ಶಿಫ್ಟ್ ಮಾಡ್ತೇನೆ ಅಲ್ಲಿಗೆ ಅಂತ. ಅಲ್ಲಿ ಹೋದ್ಮೇಲೆ ಡಾಕ್ಟರ್ಸ್ ಕೇಳಿಂತ ಡ್ರಿಂಕ್ಸ್ ಎಲ್ಲ ಮಾಡ್ತಾರ, ಇಲ್ಲ ಲಿವರಿಗೆಲ್ಲ ಇನ್ಫೆಕ್ಷನ್ ಆಗುದಿಲ್ಲ ಅಂತ. ಇಲ್ಲ ಡ್ರಿಂಕ್ಸ್ ಅಲ್ಲಿ ಇಲ್ಲ, ನಂಗೆ ಗೊತ್ತಿರುವಾಗ ಡ್ರಿಂಕ್ಸ್ ಮಾಡೋದು ಗೊತ್ತಿಲ್ಲ, ಮುಂಚೆ ಎಲ್ಲ ಎಂತ ಅಂತ ಅದು ಸಲ ಗೊತ್ತಿಲ್ಲ. ಅದಕ್ಕೆ ಡಾಕ್ಟರ್ ಅವರಿಗೆ ಫೋರ್ಸ್ ಮಾಡಿ ಕೇಳಿದ್ರಂತೆ ಎಂತ ಅಂತ. ಅದಕ್ಕೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೀಗೆ ಪ್ರಾಬ್ಲಮ್ ಆಯ್ತು ಮನೆಯಲ್ಲಿ, ಫೇಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಪಾಯ್ಸನ್ ತಗೊಂಡಿದ್ದೇನೆ. 2 ಡೇಸ್ ಏನಾಗ್ಲಿಲ್ಲ, ಅದಕ್ಕೆ ನಾನು ಯಾರ ಹತ್ರ ಸಹ ಹೇಳಿಲ್ಲ ಅಂತ ಹೇಳಿದ್ದಾರೆ. ಈ ಸೌಮ್ಯ ಅನ್ನೋಳು ಆಕ್ಟಿವ್ ಅನ್ನು ನೆಲ್ಯಾಡಿ ರೋಡ್ ಸೈಡ್ ಅಲ್ಲಿ ನಿಲ್ಲಿಸಿದ್ಲು. ನೆಲ್ಯಾಡಿದಂತೆ ಸುದೀಪ್ನ ತಾಯಿ ಸೌಮ್ಯ ಈ 3 ಜನ ಬೆಳ್ತಂಗಡಿಗೆ ಹೋಗಿದ್ದಾರೆ. ಬೆಳ್ತಂಗಡಿಯಲ್ಲಿ ಸುದೀಪ್ನ ತಾಯಿ ಅಂದ್ರೆ ನನ್ನ ಹೆಂಡತಿಯನ್ನು ಅರ್ಧದಲ್ಲಿ ಇಳಿಸಿ ಅವರು ಹೋಗಿದ್ದಾರೆ, ಕಾರ್ಕಳಕ್ಕೆ ಹೋಗಿದ್ದಾರೆ. ಹೌದು. ಮತ್ತೇನಂದ್ರೆ ಮುಂದಿನ ಘಟನೆ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ. 22ನೇ ತಾರೀಕಿಗೆ ನನ್ನ ಅಕ್ಕನ ಮಗನಿಗೆ ಬೆಳಿಗ್ಗೆ ಫೋನ್ ಮಾಡಿ ಏನಂತ ಹೇಳಿದ್ರೆ ಸುದೀಪ್ ಫೋನ್ ಮಾಡಿದ್ರೆ ಅಕ್ಕನ ಯಾರಂತ ಸರಿ ಅದೊಂದು ಚೂರು ನನಗೆ ಕನ್ಫ್ಯೂಷನ್ ಇದೆ. ಅವನಿಗೆ ಇಲ್ಲ ಇದ್ರೆ ಅವನ ಹತ್ರ ಕ್ಲಿಯರ್ ಮಾಡ್ತಿದ್ದೆ. ಆದಿತ್ಯವಾರ ದಿನ 22ನೇ ತಾರೀಕು ನನಗೆ ಫೋನ್ ಮಾಡಿದಲ್ಲ, ಅವನಿಗೆ ಫೋನ್ ಮಾಡಿದ್ದು. ನನಗೆ ಹುಷಾರಿಲ್ಲ ಹೀಗೆ ಅಂತ ಜಾಂಡೀಸ್ ಏನೋ ಹೇಳಿ ಇದಕ್ಕೆ ಅಡ್ಮಿಟ್ ಆಗಿದೆ ಅಂತ ಹೇಳಿ ಗಜೇರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ ಇಲ್ಲಿ ಕಾರ್ಕಳದಲ್ಲಿ. ಹಾಗಾಗಿ ನಾವೊಂದು ಕಾರಿನಲ್ಲಿ
ನಾನು, ನನ್ನ ಮಿಸ್ಸಸ್ ಹ್ಮ್ ಅಂದ್ರೆ ಸುದೀಪನ ತಾಯಿ, ಹ್ಮ್. ನನ್ನ ಅಕ್ಕನ ಮಗ ಮತ್ತು ಅಕ್ಕನ ಮಿಸ್ಸಸ್, ಈ 4 ಜನ ಅಲ್ಲಿಗೆ ಹೋಗಿದ್ದೇವೆ ನಾವು. ಕಾರಿನ ಡ್ರೈವರನ್ನು ಬಿಟ್ಟು 4 ಜನ ಹಾ ಗಜರಕ್ಕೆ ಹೋಗಿದ್ದೇವೆ. ಹ್ಮ್ ಹೋದಾಗ ಇವನೇನಂದ, ನನಗೆ ಹೊಟ್ಟೆ ನೋವು ಹಾಗೆ ಅಂತ ಹೇಳಿದ್ದಾನೆ, ನಿಮ್ಮ ಮಗ ಎದೆ ನೋವು ಹಾಗೆ ಹೀಗೆ ಅಂತ ಹೇಳಿದ್ದಾನೆ. ಹಾ ಮತ್ತೆ ನನಗೆ ಸರಿ ಮೋಷನ್ ಹೋಗ್ತಾ ಇಲ್ಲ ಹಾಗೆಲ್ಲ ಹೇಳಿದ್ದಾನೆ. ನಾವು ಡಾಕ್ಟರ್ ಅಲ್ಲಲ್ಲ, ನಾವು ಹಳ್ಳಿ ಕಡೆಯವರಲ್ವಾ. ಹೌದು. ಹಾಗೆ ಇದಾಗ ನಾವು ಸ್ವಲ್ಪ ಹೊತ್ತಿದ್ದು ನಿನ್ನನ್ನು ಇವನು ಹೇಳಿದ್ರೆ ಮಂಗಳೂರಿಗೆ ಕರ್ಕೊಂಡು ಹೋಗುವ ಅಂತ ಹೇಳಿದಾನಂತೆ. ಹಾ ಹಾಗೆ ಇವ್ರು ಏನು ಮಾಡಿದ್ರು, ಸ್ಕ್ಯಾನಿಂಗ್ ಹೋಗ್ತಂತ ಹೇಳಿ ಇದೇ ಸುದೀಪು, ಹಾ ಸೌಮ್ಯನ ತಾಯಿ, ಸೌಮ್ಯನ ತಮ್ಮ ಅಂತ, ಹಾ ಯಾವ್ದು ಸೌಮ್ಯನ ತಂದೆ ಹೋಗಿರ್ಲಿ, ಇವರು ಕರ್ಕೊಂಡು ಹೋದ್ರು. ಎಲ್ಲಿಗೆ ಅಂದ್ರೆ ನಮಗೆ ಗೊತ್ತು ಯಾವ ಆಸ್ಪತ್ರೆಗೆ ಅಂತೇಳಿ. 16th ಇಲ್ಲಿಂದ ಹೋಗಿದ್ದಾರೆ. ನಮ್ಮ ಹತ್ರ ನಾವು ಟೆಂಪಲ್ಗೆಲ್ಲ ಹೋಗಿ ಬೆಳಿಗ್ಗೆ, ಆಮೇಲೆ ಮನೆಗೆ ಹೋಗಿ ಬರ್ತೇನೆ. ಅಲ್ಲಿ ಪೂಜೆ ಸಹ ಉಂಟು. ನನಗೆ ಸಹ ಅಲ್ಲಿ ಕೇಳಿದ್ದಾರೆ, ನೀನು ಬಸ್ಸಲ್ಲಿ ಬಾ ಬೆಳ್ತಂಗಡಿಗೆ ತನಕ, ಆಮೇಲೆ ಅಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಹಾಗೆ ಮನೆಗೆ ಹೋದವರು ಇಲ್ಲಿಂದ 2 ಗಂಟೆಗೆ ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಿಂದ ಮನೆಗೆ ಹೋಗೋ ತನಕ ಮಾತಾಡಿದ್ದಾರೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಫೋನ್ ಮಾಡ್ತಾರೆ, ಈಗ ಇಡ್ತೇನೆ ಅಂತ ಫೋನ್ ಇಟ್ಟವ್ರು ಮತ್ತೆ ಮಾಡಲಿಲ್ಲ. ಮತ್ತೆ ಒಂದು ಹಾಗೆ ಹೀಗೆ ಅಂತ ಅಪ್ಪ ಇಲ್ಲ ಮನೇಲಿ ಹಾಗೆ ಹೀಗೆ ಅಂತ ಹೇಳಿದ್ರು. ನನಗೆ ನಾವು ಹೇಳಿದ್ರು ಅವರಿಗೆ ಮಾತುಕತೆ ಎಂತಂತ ಹೇಳಿದ್ರು. ಅಂದ್ರೆ ಏಪ್ರಿಲ್ ಮೇಗೆ ಎಂಗೇಜ್ಮೆಂಟ್ ಅಂತ ಹೇಳಿದ್ರು ಅವ್ರ ಮನೆಯಲ್ಲಿ. ನಾವು ಹೇಳಿದ್ವಿ ಏಪ್ರಿಲ್ ಮೇಗೆ ಮದುವೆ ಟೈಮಿಗೆ ಮಾಡಿಬಿಡುವ, ಎಂಗೇಜ್ಮೆಂಟ್ ಎಲ್ಲ ಬೇಡ ಇವಾಗ ಸುಮ್ಮನೆ, ಮತ್ತೆ ಅದು ಎಕ್ಸ್ಟ್ರಾ ಖರ್ಚಾಗ್ತದೆ ಬೇಡ ಅಂತ ಹೇಳಿದ್ರು. ಸೊ ಮಾತಾಡ್ತೇನೆ ಅಂತ ಹೇಳಿದ್ರು. ಹಾಗೆ ಒಂದು ನೈಟ್ ಸ್ವಲ್ಪ ಹೊತ್ತು ಮಾತಾಡಿದ್ರು, ಮತ್ತೆ ಮೊಬೈಲ್ ಆಫ್ ಆಯ್ತು. ನಾನು ಮತ್ತೆ ಅಲ್ಲಿ ಮಳೆ ಇತ್ತು ಅಂತ ಹೇಳಿದ್ರೆ ಹಾಗೆ ಮೊಬೈಲ್ ಆಫ್ ಆಯ್ತು. ನಾನು ಸುಮ್ಮನೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಸಹ ಇಲ್ಲ. ಒಂದ್ಸಲ ಕಾಲ್ ರಿಂಗ್ ಆಯ್ತು, ವೇಟಿಂಗ್ ಇತ್ತು, ಪಟ್ಟ ರಿಂಗ್ ಆಯ್ತು. ಕಾಲ್ ರಿಸೀವ್ ಮಾಡಿದ್ರು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮನೇಲಿ ಹಾಗೆ ಹೀಗೆ ಅಂತ ಹೇಳಿ ಅಪ್ಪ ಫೋನ್ ಇಟ್ರು. ಹೇ ಅಂತ ಬೊಬ್ಬೆ ಹೊಡೆದ್ರು, ಫೋನ್ ಇಟ್ಬಿಟ್ರು ಅವರು. ಹಾ, ನನ್ ಲೆಕ್ಕದಲ್ಲೇ ತಗೊಂಡು. ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ನಮ್ಮದು ಚೆನ್ನಾಗಿದೆ, ಇಲ್ಲಿ ಬಂದು ನಮ್ಗೆ ಜಗಳ ಆಗಿಲ್ಲ, ನನ್ಗೆ ಮತ್ತೆ ಸಹ ಜಗಳ ಆಗಿಲ್ಲ. ಮತ್ತೆ ನಮ್ಮ ಮನೇಲಿ ಇಂತ ಪ್ರಾಬ್ಲಮ್ ಅವರಿಗೆ ಏನು ಹೇಳಿಲ್ಲ. ಅಂದ್ರೆ ಇಷ್ಟು ಟೈಮಲ್ಲಿ ನಮ್ಮ ಮನೇಲಿ ಇದ್ದದ್ದು ಅವ್ರು ಯಾರು ಎಂತ ಸಹ ಮಾತಾಡಿಲ್ಲ. ರಿಜಿಸ್ಟರ್ ಆಗೋದ್ರಿಂದ ಇಲ್ಲೇ ಇದ್ರು. ಲಾಸ್ಟ್ 6th ಏನೋ ರಿಜಿಸ್ಟರ್ ಆಗಿದೆ ಫೆಬ್. ಅವಾಗ ಅವ್ರು ಇಲ್ಲೇ ಇದ್ರು. ನಾವೇನ್ ಸಹ ಅವರಿಗೆ ಪ್ರೆಷರ್ ಏನು ಹಾಕ್ತಿಲ್ಲ, ಅಂದ್ರೆ ಇರಬಾರ್ದು ಹಾಗೆ ಅಥವಾ ನಿಮ್ಮ ಮನೆಗೆ ಹೋಗು ಅದೆಲ್ಲ ನಮ್ದು ಎಂತ ಸಹ ಪ್ರಾಬ್ಲಮ್ ಇಲ್ಲ. ಅವ್ರು ಹೇಳಿದ್ರು ಮನೆಯಲ್ಲಿ ಮಾತಾಡಿ ಆಗಿದೆ, ನಾನು ರಿಜಿಸ್ಟರ್ ಮಾಡಿದ್ರು ಮದ್ವೆ ಮತ್ತೆ ಕರೆಕ್ಟ್ ಆಗಿ ಹೀಗೆ ಮಾಡ್ಕೊಂಡು. ಫಸ್ಟ್ ನಾವು ಸ್ಟಾರ್ಟಿಂಗ್ ಮಾತಾಡುವಾಗ ಹಬ್ಬದ ಟೈಮಲ್ಲಿ ಅಂತ ಇತ್ತು, ಇಂತ ಮುಂಚೆ ಅಂತ. ಹಾ ಹೌದು. ಆಮೇಲೆ ಬೇಗ ಮಾಡುವ, ಜೂನ್ ಜುಲೈಯಲ್ಲಿ ಮಾಡುವ ಅಂತ ಇತ್ತು. ಮೊನ್ನೆ ಮಾತ್ರ ಹೇಳಿದ್ವಿ ನಾವು, ಮಳೆ ಟೈಮ್ ಅಲ್ಲ, ಸೊ ಹಾಗಾಗಿ ಏಪ್ರಿಲ್ ಅಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲ ಬರ್ತಾರೆ, ರಜೆ ಸಿಗ್ತದೆ, ಬೇರೆ ಊರಲ್ಲಿರೋರು ಬರ್ತಾರೆ. ಸೊ ಹಾಗಾಗಿ ನಾವು ಈ ಟೈಮಲ್ಲಿ ಮಾಡ್ಲಿಕ್ಕೆ ನೋಡುವ, ನೀವು ಸಹ ನಿಮ್ಮ ಮನೇಲಿ ಮಾತಾಡಿ ನೋಡಿ ಅಂತ. ಹಾ ಆಯ್ತು ಅಂತ ಹೇಳಿ ಹೋದದ್ದು ಅವರು. ಹಾ ಅವರು ಬಂದಿದ್ದಾರೆ, ಇಲ್ಲಿ ಮಾತುಕತೆ ಆಗಿದೆ. ನಂದು ಅದೆಲ್ಲ ವಿಡಿಯೋಸ್ ಎಲ್ಲ ಮಾಡಿಟ್ಟಿದ್ದಾರೆ. ನಾವು ಪೋಸ್ಟ್ ಮಾಡ್ಲಿಕ್ಕೆ ಅಂತ ಇನ್ಸ್ಟಾ ಪೋಸ್ಟ್ ಮಾಡುವಂತ ವಿಡಿಯೋ ಎಲ್ಲ ಮಾಡಿಟ್ಟಿದ್ವಿ. ಅವರು ಇಲ್ಲಿಗೆ ಬಂದರು, ಮತ್ತೆ ಇವರು ಅಲ್ಲಿ ಹೋಗಿದ್ರು ಮನೆಯವರೆಲ್ಲ. ನಾನು ಹೋಗಿಲ್ಲ, ಅಂದ್ರೆ ಇವರು ಮಾತಾಡ್ಲಿಕ್ಕೆ, ನಮ್ಗೆ ಹೋಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಅವ್ರ ಮನೆಯಲ್ಲೆಲ್ಲ ಹೋಗಿ ಮಾತಾಡಿ ಬಂದಿದ್ರು. ಮಾತಾಡುವಾಗ ಸಹ ಅವರದೇ ಹಬ್ಬ ಟೈಮಲ್ಲಿ ಇದು ಏಪ್ರಿಲ್ ಮೇಲೆ ಎಂಗೇಜ್ಮೆಂಟ್ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರ ಮನೇಲಿ ಎಂತ ಮಾತುಕತೆ ಆಗಿದೆ ಅದು ನಮ್ಗೆ ಗೊತ್ತಿಲ್ಲ. ಅವ್ರ ಮನೆ ಅಸಲು ನಮ್ಗೆ ಕಾಂಟ್ಯಾಕ್ಟ್ ಆಗಿದೆ. ಹಾ ಇರ್ಬೋದು, ಯಾಕಂದ್ರೆ ಅವರ ಲಾಸ್ಟ್ ಅವ್ರು ಹೇಳುವಾಗ ಹಾಗೆ ಹೇಳಿದ್ರು, ನಾವು ಮದುವೆ ಆಗುವ ನಾಳೆ. ಅವ್ರ ಮನೇಲಿ ಹೋಗಿ ಬಂದಲ್ಲ, ಅವಾಗ ಹೇಳಿದ್ರು ನಾವು ಮದುವೆ ಆಗ ನಾಳೆ, ಮನೇಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಉಂಟು ಹಾಗೆ. ಮತ್ತೆ ಅವ್ರು ಸ್ವಲ್ಪ ಸಾಲದೆಲ್ಲ ಪ್ರಾಬ್ಲಮ್ ಇತ್ತು, ಅವ್ರದ್ದೆಲ್ಲ ಟಾರ್ಚರ್. ಅಂದ್ರೆ ಅವರ ಅಪ್ಪನಿಗೆ ಅವ್ರು ಆಗ್ತಿಲ್ಲ. ಅವರ ಅಪ್ಪ ನನ್ನ ನಂಬರ್ ಕೊಡು ಸಾಲದವರಿಗೆ. ಅವರು ನಂಗೆ ಕಾಲ್ ಮಾಡಿದ್ದಾರೆ, 2-3 ಜನಕ್ಕೆ ಕಾಲ್ ಮಾಡಿದ್ದಾರೆ, ಹೀಗೆ ಸಾಲ ಮಾಡಿದ್ದಾನೆ ಅವನು ಹಾಗೆ ಹೀಗೆ. ನಂಬರ್ ಯಾರು ಕೊಟ್ಟು ಹೇಳಿದ್ರೆ ಅಪ್ಪ ಕೊಟ್ಟದಂತ ಹೇಳಿದ್ದಾರೆ. ಅದೆಲ್ಲ ಇವರ ಹತ್ರ ಹೇಳಿದೆ ನಾನು ಅವಾಗ, ನನ್ನ ನಂಬರ್ ಯಾಕೆ ಕೊಡ್ತೀರಿ ಅಂತ. ರಿಯಲ್ ಎಸ್ಟೇಟ್ ಅಂತ ಹೇಳ್ತಿದ್ರು, ಬ್ಯಾಂಗ್ಳೂರಲ್ಲಿ ರಿಯಲ್ ಎಸ್ಟೇಟ್ ಅಂತ. ಇಲ್ಲಿ ಸಹ ಒಂದು ಅದನ್ನೇ ಮಾಡ್ತಿದ್ರು. ಇವಾಗ ಹೋಗುವಾಗ ಕರ್ಕೊಂಡೆಲ್ಲ ಹೋಗ್ತಿದ್ರು, ಜಾಗದಲ್ಲಿ ನೋಡಿದ್ರು ಅದೇ ಮಾಡ್ತಿದ್ರು. ಬೇರೆ ಬಿಸ್ನೆಸ್ ಹೀಗೆ ಎಂತ ಸಿರ್ಲಿಲ್ಲ. ಸಾಲ ಒಂದು ಮಾಡ್ಕೊಂಡಿದ್ರು, ಅದು ಫಸ್ಟಿಗೆ ಹೇಳಿಲ್ಲ ನಮ್ಗೆ ಸಹ. ಆಮೇಲೆ ನಮಗೆ ಕಾಲ್ ಎಲ್ಲ ಬರುವಾಗ ನಾವು ಕೇಳಿದ್ರು, ಯಾಕೆ ನಿಮ್ಮಪ್ಪ ನಮ್ಮ ನಂಬರ್ ಎಲ್ಲ ಕೊಡ್ತಾರೆ ಅಂತ. ಅವಾಗ ಹೇಳಿದ್ರು ಅಪ್ಪನಿಗೆ ಗೊತ್ತ ನಂಗೆ ಆಗುದಿಲ್ಲ. ಮತ್ತೆ ಅವ್ರು ಇಲ್ಲಿಂದ ಹೋದ್ರೆ ಸಹ ಅವರ ಇವಾಗ ನಾನು ಮೊನ್ನೆ 4 ದಿವಸ ಇಲ್ಲಿ ನಮ್ದೊಂದು ಫ್ಯಾಮಿಲಿ ಡೆತ್ ಆಗಿತ್ತು. ಸೊ ನಾವು ಇರ್ಲಿಲ್ಲ 4 ದಿವಸ. ಆವಾಗ ಸಹ ಅವರು ಅವರ ಮನೆಗೆ ಹೋಗ್ಲಿಲ್ಲ, ಅಲ್ಲಿ ಬೆಳ್ತಂಗಡಿಯಲ್ಲಿ ಅತ್ತೆ ಮನೆ ಅಲ್ಲೇ ಹೋಗುದು. ಅಂದ್ರೆ ಮನೆಗೆ ಹೋದ್ರೆ ಕಿರಿಕಿರಿ ಹೋಗ್ತಿರ್ಲಿಲ್ಲ. ಜಸ್ಟ್ ಏನಾದ್ರೆ ಹೋಗಿರಪ್ಪ ಬರೋದು, ಅಲ್ಲಿ ಹಾಲ್ಟ್ ಎಲ್ಲ ಇದೆ ಮುಂಚೆದು ಸಹ ಹಾಗೆ ಅಂತೆ. ನನ್ನ ಹತ್ರ ಹಾಗೆ ಹೇಳಿದ್ರು. ನಂಗೆ ಅವರಂದ್ರೆ ಲಾಸ್ಟ್ ಫೆಬ್ ಇಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಇನ್ಸ್ಟಾದಲ್ಲಿ. ನಾನು ನೋಡಿಲ್ಲ 1 ವರ್ಷದ ಹಿಂದೆ, ಬಟ್ ನಾನು ಅದನ್ನ ನೋಡ್ಲಿಲ್ಲ. ಅಂದ್ರೆ ರಿಕ್ವೆಸ್ಟ್ ಇಷ್ಟು ಮೆಸೇಜ್ ನಾನು ನೋಡ್ಲಿಕ್ಕೆ ಹೋಗುದಿಲ್ಲ, ಕಾಂಟ್ಯಾಕ್ಟ್ ಇದ್ರೆ ಮಾತ್ರ, ಪರಿಚಯ ಇದ್ರೆ. ಲಾಸ್ಟ್ ಟೈಮ್ ನಾನು ಶೂಟಿಗೆ ಹೋದ ಟೈಮಲ್ಲಿ ಅಲ್ಲಿ ನೆಟ್ವರ್ಕ್ ಇರ್ಲಿಲ್ಲ ಆ ಏರಿಯಾದಲ್ಲಿ. ಸಡನ್ ನೆಟ್ವರ್ಕ್ ಬರೋ ಸಡನ್ ಮೆಸೇಜ್ ಬಂತು ಮೆಸೆಂಜರ್ ಅಲ್ಲಿ. ಸೊ ನಾವು ಚೆಕ್ ಮಾಡುವಾಗ ಮೆಸೇಜ್ ಇತ್ತು. ಸೊ ನಾನು ಹಾಯ್ ಹೇಳಿ ಅಂತ ಮಾತಾಡಿದೆ. ಮಾತಾಡ್ಬೇಕು ನಂಗೆ ಸ್ವಲ್ಪ ನಿಮ್ಮ ಹತ್ರ ಅಂತ ಹೇಳಿ. ಸರಿ ಫೈನ್ ಮಾತಾಡಿ ಅಂತ ಹೇಳಿ. ಇಲ್ಲ ಮೀಟ್ ಆಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಏನ್ ವಿಷಯ ಹೇಳಿ ಅಂತ.
ಇಲ್ಲ ಹೀಗೆ ನಾನು ಮದುವೆ ಆಗ್ಬೇಕಂತಿದ್ದೆ, ನಾನು 1 year ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೆ, ನನಗೆ ತುಂಬಾ ಇಷ್ಟ ಆಗಿದ್ದೀರಿ ನೀವು ಹಾಗೆ ಅಂತ ಹೇಳಿ. ನಾನು ಫೇಸ್ಬುಕ್ ಎಲ್ಲ ಇಷ್ಟ ಮಾಡ್ತಾರೆ, ಎಂತ ಸಹ ಮಾಡ್ಲಿಕ್ಕೆ ಅದೆಲ್ಲ ಇದೆ ಕನ್ವರ್ಸೇಷನ್, ಎಲ್ಲ ಇಷ್ಟ ಮಾಡ್ತಾರೆ, ಅದೆಲ್ಲ ರೀಸನ್ ಅಲ್ಲ ಅಲ್ವಾ ಅಂತ ಹೇಳಿ. ಇಲ್ಲ ನಾನು ಮತ್ತೆ ಹೇಳಿ ನಮ್ದು ಕೆಲವು ಪಾಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ ಅಂತ ಹೇಳಿ ನಾನು ಅವರಿಗೆ, ಪರವಾಗಿಲ್ಲ ಪಾಸ್ಟ್ ನಂಗೆ ಬೇಡ, ಯಾಕಂದ್ರೆ ನಾನು ಸಹ ಪಾಸ್ಟ್ ಅಲ್ಲಿ ಹೇಗಿರ್ತೇನೆ ನಂಗೆ ಗೊತ್ತುಂಟು, ನಂಗೆ ಇನ್ನು ನನ್ನ ಲೈಫ್ ಚೆನ್ನಾಗಿರ್ಬೇಕು. ಸೊ ಹಾಗಾಗಿ ನಾನು 1 ವರ್ಷ ನಿಮ್ಮನ್ನು ಅಬ್ಸರ್ವ್ ಮಾಡಿ ಇವಾಗ ಕೇಳಿ ಥ್ಯಾಂಕ್ ಗಾಡ್ ನೀವು ರಿಪ್ಲೈ ಮಾಡಿದ್ದೀರಿ, ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿ. ನಾನು ಅವಾಗ ಹೇಳಿ ನೀವು ಮಾತಾಡೋದ್ರೆ ಮನೆಯವ್ರ ಹತ್ರ ಮಾತಾಡಿ ಹಾಗೆ ಸಹ ಬೇಕಿದ್ರೆ, ಅದಕ್ಕೆ ನಮಗೆ ನನ್ನ ವಿಷಯ ಎಲ್ಲ ಹೇಳಿಬಿಡ್ತೇನೆ ಅಂತ. ನಾನು ಏನು ಪ್ರಾಬ್ಲಮ್ ಆಗಿದೆ ಲೈಫಲ್ಲಿ ಕೆಲವು ಪ್ರಾಬ್ಲಮ್ ಇತ್ತು, ಸೊ ಅದನ್ನೆಲ್ಲ ಹೇಳಿಬಿಟ್ಟೆ. ಆಮೇಲೆ ಅವರು ತಮ್ಮ ನಂಬರ್ ಕೇಳಿದ್ರು, ಮನೇಲಿ ಮಾತಾಡಿ ನಂಬರ್ ಕೊಡೋದಿಲ್ಲ, ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ನು ಸಿಗ್ತಾರೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ ಕೊಟ್ರೆ ನೀವು ಮತ್ತೆ ಮಾತಾಡಿ ಅಂತ ಹೇಳಿದ್ರು. ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ನ ನಂಬರ್ ತಗೊಂಡು ಮತ್ತೆ ಮೀಟ್ ಆದ್ಮೇಲೆ ಇವನ್ ಮಾತುಕತೆ ನನ್ನ ಹತ್ರ ಕೇಳ್ದ. ಓಕೆ ನಿಮ್ಗೆಲ್ಲ ಇಷ್ಟ ಆದ್ರೆ ನಂಗೆ ಸಹ ಓಕೆ ಪರವಾಗಿಲ್ಲ, ನಾನು ಸಹ ಮಾತಾಡಿದ್ದೇನೆ, ಹೇಳಿದೆ ವಿಷಯ ಎಲ್ಲ ಹೇಳಿದೆ, ನಿಮ್ಗೆ ಕೇಳ್ದ ನೀನೆಲ್ಲ ಹೇಳಿದ್ಯಾ? ಹೇಳಿದ್ದೇನೆ. ಅವ್ರು ಸಹ ಇನ್ನೊಂದ್ಸಹ ಕೇಳಿದ, ಅವಳು ಹೇಳಿದಾಳಲ್ಲ ವಿಷಯ, ಎಲ್ಲ ಹೇಳಿದ, ಅದು ನಂಗೆ ಬೇಡ ಪಾಸ್ಟ್ ಎಲ್ಲ, ಸೊ ನಾನು ಮಾತಾಡ್ತೇನೆ ಮನೆಯಲ್ಲಿ ಅಂತ. ನಾವು ಹೇಳಿ ನಿಮ್ಮ ಮನೆಯಲ್ಲೆಲ್ಲ ಹೇಳ್ಬೇಕು ಫಸ್ಟಿಗೆ ಅಂತ, ಟೈಮ್ ಬಂದಾಗ ನಾನು ಹೇಳ್ತೇನೆ ನಂಗೆ ಸ್ಕ್ಯಾನಿಂಗ್ ಎಕ್ಸ್ರೇ ಗೊತ್ತಿಲ್ಲ ಅಂತ ಎಕ್ಸ್ರೇ ಎಲ್ಲ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಮತ್ತೆ ಅದೇ ದಿನ ರಾತ್ರಿ ನನ್ನ ಅಕ್ಕನ ಮಗನಿಗೆ ಫೋನ್ ಮಾಡಿ ನನ್ನನ್ನು ದೇರಳಕಟ್ಟೆಗೆ ಅಥವಾ ಇಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾನಂತೆ. ಅದೌದು ಅಂತ ಹೇಳಿದಾನಂತೆ. ಆಗ ನನ್ನ ಹತ್ರ ಹೇಳಿದ ಹೀಗೆ ಹೇಳ್ತಾ ಇದ್ದಾನೆ. ಆಗ ನಾನು ಹೇಳಿದೆ, ಈಗ ಸೌಮ್ಯಲ್ಲಿ ಅಡ್ಡ ಬಂದ್ರೆ ನಮಗೆ ಸಮಸ್ಯೆ ಆಗಲ್ವಾ ಅಂತ ಕೇಳಿದ ಹೌದು ನಾನು. ಆಗ ಅವಳ ಹತ್ರ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ಅಂತ ಒಂದು ಬರ್ಕೊಟ್ರೆ ನಮ್ಗೆ ಏನು ಬೇಕಾದ್ರೆ ಮಾಡ್ಬೋದಲ್ಲ, ಧೈರ್ಯ ಉಂಟಲ್ಲ. ಹೌದು. ಇಲ್ಲಾಂದ್ರೆ ಸಮಸ್ಯೆ ಆಗ್ತದಲ್ಲ ಅಂತ ಹೇಳಿದ್ದೆ. ಆಗ ಇವಂದು ಫೋನ್ ಕಟ್ ಆಯ್ತಂತೆ, ಅಂದ್ರೆ ಚಾರ್ಜ್ ಇಲ್ಲದೆ. ಆಮೇಲೆ ಏನಾಯ್ತು ಅಂತ ನಮಗೆ ನನ್ನ ಇನ್ನೊಬ್ಬ ಅಕ್ಕನ ಮಗ ಸುದೀಪನ ಫೋನ್ ನಂಬರ್ಗೆ ಫೋನ್ ಮಾಡಿದಂತೆ. ಸುದೀಪನ ಫೋನ್ ನಂಬರ್ಗೆ ಫೋನ್ ಮಾಡಿದಾಗ ಯಾರು ಮಾತಾಡಿದ ಗೊತ್ತಿಲ್ಲ, ಒಬ್ಬರು ಹೇಳಿದಂತೆ ಇದು ಉಡುಪಿ ಆದರ್ಶ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ. ಹಾಗೆ ನಾವು ಆದರ್ಶ ಹಾಸ್ಪಿಟ್ಲಿಗೆ ಉಡುಪಿಗೆ ಹೋಗಿದ್ದೆವು. ಹಾಗೆ ನೋಡಿ ಎಲ್ಲ ಇದಾಯ್ತು. ಸಾಧಾರಣ ಒಂದು 4 ಗಂಟೆ ಮೇಲೆ, 4 ಗಂಟೆ ಒಂದು 3:30 ಗಂಟೆ ಮೇಲೆ ಅಂತೂ ಈ ಪೊಲೀಸ್ನವರು ಬಂದು ಅಲ್ಲಿ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಇವನ ಹತ್ರ. ಏನು ತಗೊಂಡಿದ್ದಾರೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ಮಾತ್ರ, ಯಾಕಂದ್ರೆ ನಾವು ಹೊರಗಡೆ ನಮ್ಮನ್ನ ಸೇರಿಸುವುದಿಲ್ಲಲ್ಲ. ಹೌದು. ಆಮೇಲೆ ಇವರು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿಯಲ್ಲಿ ಸೌಮ್ಯನ ತಂದೆ, ಸೌಮ್ಯನ ತಮ್ಮ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ ಹಾಸ್ಪಿಟಲಿಂದ. ನೀವು ಬೇಕಾದ್ರೆ ಅಲ್ಲಿ CC ಕ್ಯಾಮರಾವನ್ನು ಚೆಕ್ ಮಾಡ್ಬೋದು, ಹೌದಾ ಸುಳ್ಳ ನಾನು ಹೇಳುತ್ತಿರೋದು ಅಂತ. ಈಗ ಬೆಸ್ಟ್ ಅಂದ್ರೆ CC ಕ್ಯಾಮರಾನೇ. ಹೌದು. ಆಮೇಲೆ ಡಾಕ್ಟರ್ ಎಲ್ಲ ಇದು ಮಾಡುವಾಗ ಸ್ವಲ್ಪ ಅರ್ಧ ಮೆಡಿಸಿನ್ ಆಗ್ತದೆ, ಅವ್ರಿಗೆ ವಿಷಪಾಯಸನ ಆಗಿದೆ. ರ್ಯಾಟಲ್ ಇನ್ನೊಂದು ಯಾವ್ದು ಬರ್ತದೆ, ಯಾಕಂದ್ರೆ ನಾನು ಅಷ್ಟು ಇಂಗ್ಲೀಷ್ ಎಲ್ಲ ಓದೋದವನು. ರ್ಯಾಟಲ್ ಅನ್ಸ ಇನ್ನೊಂದು ಬರ್ತದೆ ಅದೇ ಟೈಪ್ ಇಂದು, ಅದೇನೋ ಇದಾಗಿದೆ. ನೀವು ದೇವರ ಹತ್ರ ಇರೋದು ಅರ್ಧ, ನಮ್ಮ ಹತ್ರ ಇರೋದು ಅರ್ಧ. ನೀವು ಬೇಕಾದ್ರೆ ಮಂಗಳೂರಿಗೆ ಕರ್ಕೊಂಡು ಹೋದ್ರೆ ಹೋಗ್ಬೋದು ಅಂತ ಹೇಳಿದ್ರು. ಹಾಗೆ ನಾವೊಂದು 2 ಜನ ಹೀಗೆ ಡಿಸ್ಕಸ್ ಮಾಡಿ ಇಲ್ಲಿಗಿಂತ ಮಂಗಳೂರಿಗೆ ಕರ್ಕೊಂಡು ಹೋಗೋದು ಬೆಸ್ಟ್ ಅಂತ ಹೇಳಿ 11:30 ಮೇಲೆ ರಾತ್ರಿ 11:30 ಮೇಲೆ ಅದು ಏನಂದ್ರೆ ಅವರು ಪ್ಲಾಸ್ಮಾ ಮಾಡಿದ್ರಂತೆ. ಅದು ಮುಗಿಬೇಕಾದ್ರೆ 11:30 ಆಗ್ತದೆ, ಅದ್ರ ಮೇಲೆ ಕರ್ಕೊಂಡು ಹೋಗ್ಬೋದು ಅಂತ. ಹಾಗೆ ಅಲ್ಲಿಂದ ನಾವು ಕೊಡಿಯಾಲ್ ಬೈಲ್ ಎಣ್ಣೆಪೋಯ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೇವೆ. ಅದನ್ನು ಅವರ ಹತ್ರ ಹೇಳಿದ್ದೇನೆ, ಸುದೀಪ್ ಅವ್ರ ಹತ್ರ ನಾನು ಮಾತಾಡಿ ಕ್ಲಿಯರ್ ಫಸ್ಟಿಗೆ ಮಾಡ್ಕೊಂಡಿದ್ದೇನೆ ಎಲ್ಲ ವಿಷಯ. ಹೆಲ್ಪ್ ಮಾಡಿದ್ದಕ್ಕೆ ಅಂದ್ರೆ ಅವನು ಮತ್ತೆ ಟಾರ್ಚರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ, ಮದುವೆ ಆಗ್ತೇನೆ ಹಾಗೆ ಹೀಗೆ ಅಂತೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡು ಮತ್ತೆ ಅವ್ನ ಮನೆಯವರೆಲ್ಲ ಟಾರ್ಚರ್ ಮಾಡ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೆ. ಮೊನ್ನೆ 16th ಅದೇ ಮೊಬೈಲ್ ಸ್ವಿಚ್ ಆಫ್ ಆಯ್ತಾ, ಅಂದ್ರೆ ನಂಗೆ ಭಯ ಆಯ್ತು. ನಿನ್ನೆ ನೈಟ್ ಸ್ವಿಚ್ ಆಫ್ ಆಗಿದೆ, ಇವತ್ತು ಸಂಜೆ 4 ಗಂಟೆ ಕಾಲ್ ಆಗಿಲ್ಲ. ಬೆಳಿಗ್ಗೆ ಒಂದು ಕಾಲ್ ಮಾಡುವಾಗ ನನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅಯ್ಯೋ ಅಂತ ಹೇಳಿ ಫೋನ್ ಇಟ್ಟಿದ್ದಾನೆ. ಏನಂತ ಅದು ನಮ್ಗೆ ಗೊತ್ತಿಲ್ಲ ಯಾಕೆ ಇಟ್ಟಿದ್ದಾರೆ ಅವರಂತ. ಅಯ್ಯೋ ಅಂತ ವರ್ಡ್ ಒಂದು ಕೇಳಿದ್ದೇನೆ ಅಷ್ಟೇ ನನ್ನ ಫೋನಲ್ಲಿ. ನಂಗೆ ಭಯ ಆಯ್ತು ಏನೋ ಆಗಿರ್ಬೇಕು ಅವ್ರ ಮನೆಯಲ್ಲಿ ಅಂತ. ಸೊ ನಾನು ಹಾಗಾಗಿ ಹೋಗ್ತಾ ಇರುವಾಗ ನಂಗೆ ಆನ್ ದ ವೇ ರೋಡಲ್ಲಿ ಸಿಕ್ಕಿದ್ದವರು, ರೋಡಲ್ಲೇ ಸಿಕ್ಕಿದ್ದು. ನಮ್ಮ ಮನೆಯ ಒಳಗೆಲ್ಲ ಅಥವಾ ಮನೆ ನನ್ನ ಕೈಲಿ ಹೋಗಿಲ್ಲ, ಹೋಗ್ತಿರುವಾಗ ಸಿಕ್ಕಿದ್ರು. ನಮ್ಮ ಮನೆಯವರಿಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲಿ ಹೀಗೆ ನಾನು ಅವ್ರ ಮನೆ ಹತ್ರ ಹೋಗ್ತೇನೆ, ಸ್ವಿಚ್ ಆಫ್ ಆಗಿದೆ. ತಮ್ಮ ಅಪ್ಪ ಎಲ್ಲ ಕಾಲ್ ಮಾಡಿದ್ದಾರೆ, ಸ್ವಿಚ್ ಆಫ್ ಅವ್ರ ಮೊಬೈಲ್. ಬೇರೆ ಅವರ ಅಪ್ಪನಿಗೆ ಕಾಲ್ ಮಾಡಿದೆ, ಕಾಲ್ ಹೋಗ್ತಾ ಇಲ್ಲ. ಸೊ ತುಂಬಾ ಭಯ ಆಯ್ತು, ಏನಾಯ್ತು ನಮ್ಗೆ ಮದುವೆ ಆಗಿ ಹೋಗಿದ್ದಾರೆ, ನಮ್ಗೆ ಸಹ ಪ್ರಾಬ್ಲಮ್ ಆಗ್ತದೆ. 2 ದಿವಸ ಆಫ್ ಇಟ್ಕೊಂಡು ನಂಗೆ ಟೆನ್ಷನ್ ಆಗ್ತದೆ. ನಂಗೆ ಮುಂಚಿದೆಲ್ಲ ನಂಗೆ ಫಸ್ಟಿಗೆ ಅದು ತುಂಬಾ ಇರಿಟೇಷನ್ ಆಗ್ತದೆ ಅದೆಲ್ಲ ನೆನಪಾಗಿ. ಸೊ ಹಾಗಾಗಿ ನಾನು ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ಕೊಳ್ಳಿ, ಈಗ ಮಾತುಕತೆ ಮದುವೆ ಸಹ ಆಗಿದೆಲ್ಲ ಆ ರೀತಿಯಾಗಿ ಹೋದದ್ದು ನಾನು ಅಲ್ಲಿಗೆ. ಅಲ್ಲಲ್ಲ 21ನೇ ತಾರೀಕು ಅವ್ರು ಅಡ್ಮಿಟ್ ಮಾಡಿದ್ದಾರೆ. 21ಕ್ಕೆ ಅಡ್ಮಿಟ್ ಮಾಡಿ ಶನಿವಾರ.
ಗಜರಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ದಾರೆ. ಹಾ ಹಾ 22ಕ್ಕೆ ಇದು ಡೆಂಗಿ ಜ್ವರ ಅಂತ ಹೇಳಿ ಒಟ್ಟು ಕರೆಕ್ಟ್ ಅರ್ಥ ಮಾಡಿಲ್ಲ, ಡೆಂಗಿ ಜ್ವರ ಅಂತ ಹೇಳಿ ಅವರು ಇದು ಮಾಡಿದ್ದು. ಹಾ ಹಾ ಅಡ್ಮಿಟ್ ಮಾಡಿ. ಈ ಪಾಯ್ಸನ್ ವಿಚಾರನೆ ಅವ್ರು ಹೇಳಲಿಲ್ಲ ಹಾ ಅದರಲ್ಲಿ. ಹ್ಮ್ ಈಗ ಇವರು ಅಲ್ಲಿಗೆ ನಮ್ಮ ಗಜರಿ ಅಲ್ವಾ, ಗದ್ರಿ ಹೌದು ಗದ್ರಿ ಹೌದು. ಗಜರಿ ಆಸ್ಪತ್ರೆಯವರು ಪೊಲೀಸರು ಇನ್ಫಾರ್ಮ್ ಮಾಡಿಲ್ಲ ಅವರು. ಹಾ ಹಾ ಅಲ್ಲಿ ಅಲ್ಲಿ ಇದು ನಡೆದಿಲ್ಲ. ಇಲ್ಲಿ ಆದರ್ಶದಲ್ಲಿ ಮಾತ್ರ 2 ಸಾರಿ ಏನೋ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅದು ನೀವೆಲ್ಲ ಟಿವಿಯಲ್ಲಿ ಇದರಲ್ಲಿ ಇದು CC ಕ್ಯಾಮರಾದಲ್ಲಿ ಚೆಕ್ ಮಾಡ್ಬೋದು, ಚೆಕ್ ಮಾಡಿದ್ರೆ ಎಲ್ಲ ಸಿಗ್ತದೆ. ಹ್ಮ್ ಈಗ ನನ್ನ ಬಾಯಿ ಮಾತಿಗಿಂತಲೂ ಅದು ಬೆಸ್ಟ್ ಸಿಗ್ತದೆ. ಹೌದು. ಮತ್ತೆ ಆಸ್ಪತ್ರೆಗೆ ಹೋಗಿ ಹ್ಮ್ ಇದು ಮಾಡಿದ್ರೆ ಇವ್ರು 17 ನಂತರ ಹ್ಮ್ ಈ 21 ಮಧ್ಯದಲ್ಲಿ ಇವರು ಯಾವ ಟೈಮಲ್ಲಿ ಇವ್ರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಹಾ 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 ಆಹಾರದಲ್ಲಿ ಬೆರೆಸಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಹಾ ಆಮೇಲೆ ಹಾ ನಾವು ಒಂದು 26ನೇ ತಾರೀಕಿಗೆ ಏನೊಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಹೀಗೆ ಆಗಿದೆ, ಹೀಗೆ ನೆಲ್ಲಿ ಹಿಡಿದ ಘಟನೆ ಮತ್ತೆ ಈ ಘಟನೆ ಎಲ್ಲ ಸೇರಿಸಿ ಒಂದು ಇದು ಕೊಟ್ಟಿದ್ದೇವೆ ನಾವು. ಎಲ್ಲಿ ಕಂಪ್ಲೇಂಟ್ ಕೊಟ್ರಿ ತಾವು? ಇಲ್ಲಿ ಕಾರ್ಕಳ ಪೊಲೀಸ್ ಸ್ಟೇಷನ್ಗೆ, ಕಾರ್ಕಳ ನಗರಕ್ಕೆ ಕೊಡಬೇಕು ಅಂತ ಹೇಳಿದ್ರು. ಹಾ ಹಾ ಕಾರ್ಕಳ ನಗರದಲ್ಲಿ ಕೊಟ್ಟಿದ್ದೇವೆ. ಹಾ